ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನು ಚಿಂತಾಮಣಿಯಲ್ಲಿ ಇರುವಂತಹ ಕೈಲಾಸಗಿರಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ವರ್ಲ್ಡಲ್ಲೇ ಏಕಶಿಲಾ ಗುಹಾ ಟೆಂಪಲ್ಗಳಲ್ಲಿ ಅತಿ ದೊಡ್ಡದಾದ ಒಂದು ಟೆಂಪಲ್ ಅಂತ ಹೇಳ್ತಾ ಇದ್ದರು. ನಮ್ಮ ಎಕ್ಸ್ ಹೋಮ್ ಮಿನಿಸ್ಟರ್ ಚೌಡಾರೆಡ್ಡಿ ಸರ್ ಇದನ್ನ ಕಟ್ಟಿಸ್ತಾ ಇರೋದು. ಈಗಿನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಅವರ ಫಾದರ್ ಇವರು. ನೋಡ್ತಾ ಇರ್ಬೋದು, ನಾವು ಅವರದೇ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಅವರು 89 ಇಯರ್ಸ್ ಓಲ್ಡ್, ಬಟ್ ಸ್ಟಿಲ್ ಅವರು ಎವ್ರಿ ಡೇ ಆ ದೇವಸ್ಥಾನದ ಕೆಲಸ ನಡೆಯುವ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರಂತೆ. ಮಧ್ಯಾಹ್ನದ ಮಹಾಪೂಜೆಗೆ ಅವ್ರು ಹೋಗ್ತಾರಂತೆ ಡೈಲಿ. ಅದಕ್ಕೋಸ್ಕರ ಒಂದು ರೋಡ್ ಮಾಡಿದ್ದಾರೆ ಅವ್ರಿಗೆ ಹೋಗ್ಲಿಕ್ಕೆ ಸಲುವಾಗಿ. ಯಾಕಂದರೆ 89 ವರ್ಷ ಇರೋದ್ರಿಂದ ಈ ಕಾಡು ದಾರಿಯಲ್ಲಿ ಬೆಟ್ಟ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗೋದು ಸ್ವಲ್ಪ ವಯೋಸಹಜ ಅಸಹಾಯಕತೆ ಇರುತ್ತದಲ್ವ. ಆದುದರಿಂದ ಮತ್ತೆ ಬರುವಂತಹ ಭಕ್ತರು ಅಲ್ಲಿ ಒಂದು 250 ಮೀಟರಷ್ಟು ನಡ್ಕೊಂಡು ಹೋಗಬೇಕಾಗುತ್ತೆ ಬೆಟ್ಟ ದಾರಿಯಲ್ಲಿ. ಚೆನ್ನಾಗಿದೆ ದಾರಿ, ಏನು ತೊಂದರೆ ಇಲ್ಲ. ದಿನಕ್ಕೆ ಒಂದು 300ರಿಂದ 500 ಜನ ಭಕ್ತರು ಊಟಕ್ಕೆ ಅನ್ನದಾನದ ವ್ಯವಸ್ಥೆಗೆ ಅಲ್ಲಿ ಬರ್ತಾರಂತೆ. ಅನ್ನದಾನ ಮಾಡಲಿಕ್ಕೋಸ್ಕರ ದೇವರ ದರ್ಶನ ಮಾಡಿಕೊಂಡು ವೀಕೆಂಡ್ಗಳಲ್ಲಿ ಜಾಸ್ತಿ ಜನ ಬರ್ತಾರೆ. ನೋಡ್ಬೋದು ನೀವು, ಏಕಶಿಲೆ ಇದು, ಒಂದೇ ಒಂದು ಕಲ್ಲು ಕೊರೆದು ಮಾಡಿರುವಂತಹ ದೇವಸ್ಥಾನ. ಇಲ್ಲಿ 7 ಈ ಥರ ದ್ವಾರಗಳಿದ್ದಾವೆ. 400 ಅಡಿ ಎತ್ತರ ಇದೆ ಈ ಕಲ್ಲು, ಒಂದೇ ಒಂದು ಕಲ್ಲು. ಇಲ್ಲಿ ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ಗಳಿಲ್ಲ, ಹೊಸ್ತಿಲು ಮಾತ್ರ ಮಾಡಿದ್ದಾರೆ. ಈ ಥರ ಸಿಮೆಂಟ್ ಕಲ್ಲುಗಳು, ಚಪ್ಪಡಿ ಅದೇನು ಹೇಳ್ತಾರಲ್ಲ, ಚಪ್ಪಡಿ ಕಲ್ಲ, ಸಿಮೆಂಟ್ ಕಲ್ಲ ಆ ಥರ ಹಾಕಿ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳು ಏನೂ ಇಲ್ಲ. ಸಿಮೆಂಟ್ ಎಲ್ಲ ಯೂಸೇ ಮಾಡಿಲ್ಲ ಇಲ್ಲಿ. ನೋಡಿ, ಆ ಮೂಲೆಯಿಂದ ಶುರುವಾಗಿರುವಂತಹ ಒಂದು ದೇವಸ್ಥಾನ ಇದು. ಒಂದು ಕಲ್ಲಲ್ಲಿ ಇಷ್ಟು 7 ದ್ವಾರಗಳಿದೆ ಅಂದಾಗ ಅನ್ಕೋಬೋದು ನೀವು ಎಷ್ಟು ದೊಡ್ಡದಿದೆ ಅಂತೇಳಿ, ನಿಮಗೆ ಅಂದಾಜೇ ಸಿಗ್ಬೋದು. ಇಲ್ಲಿ ನೋಡಿ, ಈ ಥರ ಕೊರೆದು ಮಾಡಿದ್ದಾರೆ. 200 ಜನ ಕೂತು ಶಿವ ಪಾರ್ವತಿ ಕಲ್ಯಾಣ ಮಹೋತ್ಸವವನ್ನು ನೋಡ್ಬೋದಂತೆ. ಪ್ರತಿ ತಿಂಗಳು ಬರುವ ಹುಣ್ಣಿಮೆ ದಿನ ಇಲ್ಲಿ ಕಲ್ಯಾಣ ಮಹೋತ್ಸವ ನಡೆಯುತ್ತಂತೆ. ನೋಡಿ, ಇಲ್ಲಿ ಮಂಟಪ ಮಾತ್ರ ವಾರಣಾಸಿಯಿಂದ ತರಿಸಿದಾರಂತೆ. ಅದು ಬಿಟ್ಟರೆ ಎಲ್ಲನೂ ಕಲ್ಲಲ್ಲಿ ಕೊರೆದಿರುವಂಥದ್ದು. ಆ ಶಿವ ಪಾರ್ವತಿ ವಿಗ್ರಹ ಇರ್ಬೋದು, ಬ್ರಹ್ಮದೇವರು ದಾರೆ ಎರೆಯೋದು, ವಿಷ್ಣು ಪೂಜೆ ಮಾಡೋದು, ಪ್ರತಿಯೊಂದನ್ನು ಇದು ಕಲ್ಲಲ್ಲೇ ಕೊರೆದು ಮಾಡಿರುವಂಥದ್ದು. ಎಕ್ಸ್ಟ್ರಾ ಸಿಮೆಂಟಿಂದ ಮಾಡಿರುವಂಥದ್ದು ಅಥವಾ POP ಇಂದ ಮಾಡಿರೋ ವಿಗ್ರಹಗಳಲ್ಲ. ನೋಡಿ ಎಷ್ಟು ವಿಶಾಲವಾಗಿದೆ ಅಂತೇಳಿ. ನೋಡಿ, ಕಲ್ಲನ್ನು ಕೊರೆದು ಕೆತ್ತಿ ಮಾಡಿರುವಂಥದ್ದು. ಎಂಥ ಒಂದು ಚೆನ್ನಾಗಿರುವಂತಹ ಮೂರ್ತಿಗಳು ಅಂತ ನೋಡಿ. ಇದು ನೋಡಿ, ಎಲ್ಲ ಕಲ್ಲುಗಳೇ. ಸೊ ಈ ಗುಹೆಯೊಳಗಿನಿಂದ ದೇವಸ್ಥಾನಕ್ಕೆ ನಾವು ಹೋಗುವಂಥದ್ದು. ನಾವು ನೋಡಿ, ಇದು ಬಂದ ದಾರಿ. ಸೊ ಈ ಗುಹೆಯ ಒಳಗಿಂದನೇ ಹೋಗುವಂಥದ್ದು. ಇದರೊಳಗಿನ ಟೆಂಪ್ರೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅಷ್ಟು ಚೆನ್ನಾಗಿದೆ. ಬಿಸಿಲು ಆಚೆ ಈ ಕಡೆ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಒಂದು ಎನ್ವಿರಾನ್ಮೆಂಟ್. ಇದು ನೋಡ್ಬೋದು ನೀವು, ಈ ಥರ ತೂತುಗಳನ್ನ ನೋಡ್ತಾ ಇರ್ಬೋದು ಕಲ್ಲೊಳಗಡೆ. ಇದು ನ್ಯಾಚುರಲ್ ಆಗಿ ಆಗಿರುವಂತಹ ತೂತುಗಳು, ಜೊತೆಗೆ ಸ್ವಲ್ಪ ವಯರಿಂಗ್ ಕರೆಂಟ್ ಕಲೆಕ್ಷನ್ಗೋಸ್ಕರ ಮಾಡಿರುವಂತಹ ತೂತುಗಳಿದ್ದಾವೆ. ಇದೆಲ್ಲನೂ ನೋಡಿ ಕೊರ್ದೆ ಮಾಡಿರೋದು. ಇವರೇ ನಮ್ಮ ಎಕ್ಸ್ ಮಿನಿಸ್ಟರ್, ಹಾನರೇಬಲ್ ಎಕ್ಸ್ ಹೋಮ್ ಮಿನಿಸ್ಟರ್ ಚೌಡಾರೆಡ್ಡಿ ಸರ್, ಈಗಿನ ಮಾನ್ಯ ಹೈಯರ್ ಎಜುಕೇಷನ್ ಮಂತ್ರಿ ಡಾಕ್ಟರ್ ಸುಧಾಕರ್ ಅವರ ಫಾದರ್. ನೋಡಿ, ಇಲ್ಲಿ ವಲ್ಲಭ ಗಣಪತಿ ದೇವಸ್ಥಾನ, ಅದರ ಮುಂದೆ ವಲ್ಲಭ ಗಣಪತಿ ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ. ಇದು ವಲ್ಲಭ ಗಣಪತಿ ದೇವರ ಗುಡಿ. ಇದರಲ್ಲಿ ನೀವು ಗಣಪತಿಯ ಹೆಂಡತಿ ಅಂತ ನಂಬ್ತೀವಲ್ಲ ನಾವು, ಸಿದ್ಧಿ ಮತ್ತು ಬುದ್ಧಿನ ಮದುವೆ ಆಗಬೇಕಿತ್ತು ಗಣಪತಿ ಅಂತೇಳಿ. ಸೊ ಆ ಮೂರ್ತಿಗಳು ಇದ್ದಾವೆ ನೋಡಿ. ಇದು ಕಾಲದಹನ ಮೂರ್ತಿ ಇಲ್ಲಿ ನೋಡ್ತಾ ಇರ್ಬೋದು. ಇದು ನಂದಿ. ಸೊ ನನ್ನ ಜೊತೆ ನನ್ನ ಕಲೀಗಿದ್ರು, ಅವರು ಮಾತಾಡ್ತಾ ಇರೋದು ನಂದಿ ಜೊತೆ. ಇದು ಅರ್ಧನಾರೀಶ್ವರ ಮೂರ್ತಿ, ಅರ್ಧನಾರೀಶ್ವರ ಮಾಡಿದ್ದಾರೆ. ಜೊತೆಗೆ ವಿಷ್ಣು, ಆಬ್ವಿಯಸ್ಲಿ ನಂದಿ ನಮ್ಮ ದೇವರ ಮುಂದೆ ಕೂತಿದ್ದಾರೆ. ಇದು ಶಿವಲಿಂಗ, ಚತುರ್ಮುಖ ಶಿವಲಿಂಗ. ನಾನು ಚತುರ್ಮುಖ ಶಿವಲಿಂಗ ನೋಡಿದ್ದಿದೆ ಮೊದಲು, ಬೇರೆ ಕಡೆ ಎಲ್ಲೂ ನೋಡಿಲ್ಲ. ತುಂಬ ಚೆನ್ನಾಗಿದೆ ಈ ಶಿವಲಿಂಗ. ಅದನ್ನು ಕಲ್ಲಲ್ಲೇ ಮಾಡಿರುವಂಥದ್ದು. ಮೇಲೆ ರುದ್ರಾಕ್ಷಿ ಹಾರಗಳನ್ನು ನೀವು ನೋಡ್ಬೋದು.
ಅದು ವಾರಣಾಸಿಯಿಂದ ತಂದಿರುವಂತಹ ರುದ್ರಾಕ್ಷಿ ಹಾರಗಳಂತೆ. ಈ ಗೋಪುರದ ಮೇಲೆ ಫುಲ್ ರುದ್ರಾಕ್ಷಿ ಮಾಲೆಗಳಿಂದ ಅಥವಾ ರುದ್ರಾಕ್ಷಿ ಹಾರಗಳಿಂದ ಮುಚ್ಚಿದ್ದಾರೆ ನೋಡಿ. ಇದು ಚತುರ್ಮುಖ ಶಿವಲಿಂಗ. ನಾನು ತೋರಿಸ್ತೇನೆ ನಿಮಗೆ 4 ಸೈಡು ಶಿವನ ಮುಖಗಳಿದ್ದಾವೆ. ಸೊ ತುಂಬ ಚೆನ್ನಾಗಿದೆ. ಶಿವರಾತ್ರಿ ದಿನ, ಹೊಸ ವರ್ಷ ದಿನ, ಹಬ್ಬಗಳ ದಿನ ತುಂಬ ಜನ ಬರ್ತಾರಂತೆ. ಸುಮಾರು 10,000ಕ್ಕೆ ಮೇಲೂ ಈ ಸಲನೂ ನ್ಯೂ ಇಯರ್ ದಿನ ಜನ ಇದ್ರ. ಇಷ್ಟು ಜನಕ್ಕೂ ಅನ್ನದಾನ ಪ್ರತಿದಿನ ನಡೀತಾ ಇರ್ತದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಇಲ್ಲಿ ಅರ್ಚಕರು ಮಂಗಳಾರತಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಇದರೊಳಗಡೆ. ಸ್ಪೆಷಲಿ ನನಗೆ ಅಲ್ಲಿರುವಂತಹ ವೆದರ್, ಆ ಟೆಂಪ್ರೇಚರ್ ಎಷ್ಟು ಚೆನ್ನಾಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಅಷ್ಟು ನ್ಯಾಚುರಲ್ ಆಗಿದೆ. ನೋಡ್ತಾ ಇರ್ಬೋದು, ನಿಮಗೆ ನೋಡ್ತಾನೆ ಗೊತ್ತಾಗ್ಬೋದು. ಇದು ಫುಲ್ ಕಲ್ಲಲ್ಲಿ ಕೊರೆದಿರುವಂತಹ ದೇವಸ್ಥಾನ ನೋಡಿ. 2ನೇ ಮುಖ, 3ನೇ ಮುಖ ಇಲ್ಲಿ ಈ ಕಡೆ ಇದೆ. ಈಗ ಇನ್ನೊಂದು ಸೈಡಲ್ಲಿ 4ನೇ ಮುಖ ಇದೆ. ಚತುರ್ಮುಖ ಶಿವಲಿಂಗ ಇದು. ಇನ್ನು ನೆಕ್ಸ್ಟ್ 40 ಅಡಿ ಎತ್ತರದ ಅಷ್ಟಮುಖ ಶಿವಲಿಂಗನ ಮಾಡ್ತಾ ಇದ್ದಾರೆ. ಇದೂ ಕೂಡ ಅದೇ ಕಲ್ಲಿಂದ ಕೊರೆದು ಕಲ್ಲಲ್ಲೇ ಮಾಡಿರುವಂತಹ ಶಿವಲಿಂಗ. ಅದು ನಾನು ತೋರಿಸ್ತೇನೆ ಈ ವಿಡಿಯೋದಲ್ಲಿ ನೋಡಿ. ಇದೆಲ್ಲ ಕಲ್ಲೇ ಕೊರೆದಿರುವಂಥದ್ದು. ನಿಮಗೆ ನೋಡ್ತಾ ಇರ್ಬೋದು, ಎಲ್ಲೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳು, ಎಕ್ಸ್ಟ್ರಾ ಕಲ್ಲು, ಸಿಮೆಂಟು, ಮಣ್ಣು ಏನೂ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇದು ಮನುಷ್ಯನ ಜನನ ಒಂದು ಇದನ್ನು ತೋರಿಸುವಂತಹ ಒಂದು ಚಿತ್ರವಂತೆ ಇದು ನೋಡಿ. ಇಲ್ಲಿ ಕಲಿಯುಗದ ಒಂದು ಇದನ್ನು ತೋರಿಸಿದ್ದಾರೆ. ಅದಾದ ಮೇಲೆ ಅಮ್ಮ ಅಂದರೆ ಪಾರ್ವತಿ ದೇವಿ ಮೂರ್ತಿ ಇದೆ. ಶಿವ ಇದ್ದ ಮೇಲೆ ಪಾರ್ವತಿ ಇರಲೇಬೇಕು. ಅಪ್ಪ ಇದ್ದಾರೆ, ಮಗ ಇದ್ದಾರೆ, ವಲ್ಲಭ ಗಣಪತಿ ಇದೆ. ಇಲ್ಲಿ ಅಮ್ಮ ಪಾರ್ವತಿ ದೇವಿ ವಿಗ್ರಹನ ಮಾಡಿದ್ದಾರೆ. ಇದನ್ನು ಅದರ ಹಿಂದೆ ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಕಲ್ಲಲ್ಲಿ ಕೆತ್ತಿರೋ ನೋಡಿ. ಇದು ಒಂದೇ ಒಂದು ಕಲ್ಲು. ಇಲ್ಲಿ ನೋಡಿ 3 ದ್ವಾರಗಳು ನಮಗೆ ಕಾಣ್ತಾ ಇದ್ದಾವೆ ನೋಡಿ. ಆ ಕಡೆಯಿಂದ ಈ ಕಡೆವರೆಗೆ ಒಂದೇ ಒಂದು ಬಂಡೆಕಲ್ಲು, ಎಲ್ಲೂ ಎಕ್ಸ್ಟ್ರಾ ಕಲ್ಲು ಅಥವಾ ಏನೂ ಇಲ್ಲ. ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಇನ್ನು ಅಷ್ಟಮುಖ ಶಿವಲಿಂಗದ ಕೆಲಸ ನಡೀತಾ ಇದೆ ಇನ್ನು ದೇವಸ್ಥಾನದ್ದು. ಸೊ ಅಲ್ಲಿ ಹೋಗೋಣ ನಾವು. ಈ ಪೌಡರ್ ಥರ ಕಾಣಿಸ್ತಾ ಇರೋದು ಸಿಮೆಂಟ್ ಅಲ್ಲ, ಕಲ್ಲು ಕೆತ್ತುವಾಗ ಬಿದ್ದಿರುವಂತಹ ಕಲ್ಲಿನ ಪೌಡರ್ ಅಷ್ಟೇ ನೋಡಿ. ಸ್ವಲ್ಪ ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದರು, ಆದರೆ ಯಾಕೋ ನನಗೆ ಮನಸ್ಸು ಬರಲಿಲ್ಲ. ನಾನು ಚಪ್ಪಲಿ ಹಾಕದೆ ಹೋದೆ. ಬಟ್ ತುಂಬ ಕಷ್ಟ ಆಯಿತು, ಯಾಕಂದರೆ ಕಲ್ಲು ಚುಚ್ತಾ ಇತ್ತು. ಅವರೆಲ್ಲ ಚಪ್ಪಲಿ ಹಾಕ್ಕೊಂಡಿದ್ರು. ಸೊ ನೋಡಿ, ಅದರ ಆ ಕಡೆ 500 ಜನಕ್ಕೆ ಕೂತು ಮೆಡಿಟೇಷನ್ ಮಾಡುವಂತಹ ಒಂದು ಹಾಲ್ ಮಾಡ್ತಾ ಇದ್ದಾರಂತೆ ನೋಡಿ. ಇದು ಅಷ್ಟಮುಖ ಶಿವಲಿಂಗ ಮಾಡ್ತಾ ಇರೋದು. ಇದು ವರ್ಲ್ಡಲ್ಲೇ ನಂಬರ್ 1 ಅಂತೆ. ಅಂದರೆ ಕಲ್ಲಲ್ಲಿ ಕೆತ್ತಿ ಗುಡಿಯಿಂದ ಆಚೆ ಎಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಶಿವಲಿಂಗಗಳಿದ್ದಾವಂತೆ. ಆದರೆ ಕಲ್ಲಲ್ಲೇ ಅಲ್ಲೇ ಹುಟ್ಟಿರುವಂಥ ಕಲ್ಲನ್ನು ಕೊರೆದು ಒಳಗಡೆ, ಅಂದರೆ ಗರ್ಭಗುಡಿ ಒಳಗಡೆ ಮಾಡ್ತಿರುವ ಏಕ ಶಿಲೆಯನ್ನು ಯೂಸ್ ಮಾಡಿರುವಂತಹ ಶಿವಲಿಂಗಗಳಲ್ಲಿ ಇದೇ ಅತಿ ದೊಡ್ಡ ಶಿವಲಿಂಗವಂತೆ. 40 ಅಡಿ ಎತ್ತರ ಈ ಶಿವಲಿಂಗ ಇದೆ. ತುಂಬ ಕಲ್ಲಿನ ಪುಡಿ ಎಲ್ಲ ಬಿದ್ದಿದ್ದಾವೆ, ಕಲ್ಲು ರಾಶಿ ರಾಶಿ ನೋಡಿ. ಅದಕ್ಕೆ ಎತ್ತಿರುವಾಗ ಬಿದ್ದಿರುವಂಥ ಕಲ್ಲುಗಳು. ನಾವು ಬಂದ ಟೈಮಲ್ಲಿ ಕೆಲಸಗಾರರೆಲ್ಲ ಊಟಕ್ಕೆ ಹೋಗಿದ್ದರು. ಸೊ ಖಾಲಿ ಇತ್ತು. ಇದಂತೂ ಫುಲ್ ಆದ ಮೇಲೆ, ಅಂದರೆ ಪೂರ್ತಿ ಕೆಲಸ ಮುಗಿದ ಮೇಲೆ ಒಂದು ಸಲ ಇಲ್ಲಿ ಬರಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆ ಇದೆ. ನೋಡೋಣ. ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಜೊತೆ ಬಂದು, ಮತ್ತು ತುಂಬ ಕಾಮಾಗಿರುವಂತಹ ಪ್ಲೇಸ್. ಜಾಸ್ತಿ ಜಂಗುಲಿ ಆಗಲಿ, ವಾಹನದ ಸದ್ದಾಗಲಿಲ್ಲ ನೋಡಿ. ಈ ಥರ ಇದೆ ಎಂಟ್ರೆನ್ಸಿಂದ ನಾವು ನೋಡಿದರೆ. ತುಂಬ ಚೆನ್ನಾಗಿದೆ ನೋಡಿ. ಈಚೆ ಕಡೆ ಭಕ್ತರೆಲ್ಲ ತಮ್ಮ ತಮ್ಮ ಎಂತ ಹೇಳ್ತೇವೆ ಬಯಕೆ ಅಥವಾ ವಿಶ್ಗಳನ್ನ ಕಲ್ಲಿನ ಅಟ್ಟಿ ಇಡುವುದರ ಮೂಲಕ ಬೇಡ್ಕೊಳ್ತಾ ಇದ್ದಾರೆ. ಅವರಿಗೂ ಒಳ್ಳೆಯದಾಗಲಿ.